ಬುರುಡೆ ಪ್ರಕರಣದ ತನಿಖೆಗೆ ಮತ್ತೆ ಚುರುಕನ್ನ ನೀಡಿದ್ದಾರೆ ವಿಶೇಷ ತನಿಖಾ ತಂಡದವರು. ನಿನ್ನೆ ಉಜಿರೆ ಮೂಲದ ಡೆಂಟಲ್ ಆಸ್ಪತ್ರೆಗೆ ಹೋಗಿದ್ ಯಾಕೆ? ಎಸ್ಐಟಿ ತನಿಖೆಗೂ ಈ ಡೆಂಟಲ್ ಕ್ಲಿನಿಕ್ಗೂ ಸಂಬಂಧ ಏನಾದರೂ ಇದೆಯಾ? ಬುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಲಿಂಕ್ ಏನು ಹಾಗಿದ್ದಾರೆ? ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಬುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಲಿಂಕ್ ಏನು? ಈ ರೀತಿಯ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಎಸ್ಐಟಿ ಅಂತೂ ತನಿಖೆಯನ್ನ ಚುರುಗೊಳಿಸಿದೆ. ಈ ಡೆಂಟಲ್ ಕ್ಲಿನಿಕ್ಗೂ ಎಸ್ಐಟಿ ತನಿಖೆಗೂ ಏನಾದರೂ ಸಂಬಂಧ ಇದೆಯಾ? ಬುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಸಂಬಂಧ ಇದೆಯಾ? ಚಿನ್ನಯ್ಯ ತಂದುಕೊಟ್ಟಿದ್ದ ಬುರುಡೆ ರಹಸ್ಯ ಭೇದಿಸಲು ಎಸ್ಐಟಿ ಈಗ ಮುಂದಾಗಿದೆ. ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಚಿನ್ನಯ್ಯ ತಂದುಕೊಟ್ಟಿದ್ದ ತಲೆ ಬುರುಡೆ ಬಗ್ಗೆ ವರದಿಯನ್ನ ಕೊಟ್ಟಿತ್ತು ಎಫ್ಎಸ್ಎಲ್. ತಲೆ ಬುರುಡೆ ಪುರುಷನದ್ದು ಅನ್ನೋದನ್ನ ಬುರುಡೆ ಪ್ರಕರಣದ ತನಿಖೆಗೆ ಮತ್ತೆ ಚುರುಕನ್ನ ನೀಡಿದ್ದಾರೆ ವಿಶೇಷ ತನಿಖಾ ತಂಡದವರು. ನಿನ್ನೆ ಉಜಿರೆ ಮೂಲದ ಡೆಂಟಲ್ ಆಸ್ಪತ್ರೆಗೆ ಹೋಗಿದ್ ಯಾಕೆ? ಎಸ್ಐಟಿ ತನಿಖೆಗೂ ಈ ಡೆಂಟಲ್ ಕ್ಲಿನಿಕ್ಗೂ ಸಂಬಂಧ ಏನಾದರೂ ಇದೆಯಾ? ಬುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಲಿಂಕ್ ಏನು ಹಾಗಿದ್ದಾರೆ? ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಬುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಲಿಂಕ್ ಏನು? ಈ ರೀತಿಯ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಎಸ್ಐಟಿ ಅಂತೂ ತನಿಖೆಯನ್ನ ಚುರುಗೊಳಿಸಿದೆ. ಈ ಡೆಂಟಲ್ ಕ್ಲಿನಿಕ್ಗೂ ಎಸ್ಐಟಿ ತನಿಖೆಗೂ ಏನಾದರೂ ಸಂಬಂಧ ಇದೆಯಾ? ಬುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಸಂಬಂಧ ಇದೆಯಾ? ಚಿನ್ನಯ್ಯ ತಂದುಕೊಟ್ಟಿದ್ದ ಬುರುಡೆ ರಹಸ್ಯ ಭೇದಿಸಲು ಎಸ್ಐಟಿ ಈಗ ಮುಂದಾಗಿದೆ. ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಚಿನ್ನಯ್ಯ ತಂದುಕೊಟ್ಟಿದ್ದ ತಲೆ ಬುರುಡೆ ಬಗ್ಗೆ ವರದಿಯನ್ನ ಕೊಟ್ಟಿತ್ತು ಎಫ್ಎಸ್ಎಲ್. ತಲೆ ಬುರುಡೆ ಪುರುಷನದ್ದು ಅನ್ನೋದನ್ನ ಬುರುಡೆ ಪ್ರಕರಣದ ತನಿಖೆಗೆ ಮತ್ತೆ ಚುರುಕನ್ನ ನೀಡಿದ್ದಾರೆ ವಿಶೇಷ ತನಿಖಾ ತಂಡದವರು. ನಿನ್ನೆ ಉಜಿರೆ ಮೂಲದ ಡೆಂಟಲ್ ಆಸ್ಪತ್ರೆಗೆ ಹೋಗಿದ್ ಯಾಕೆ? ಎಸ್ಐಟಿ ತನಿಖೆಗೂ ಈ ಡೆಂಟಲ್ ಕ್ಲಿನಿಕ್ಗೂ ಸಂಬಂಧ ಏನಾದರೂ ಇದೆಯಾ? ಬುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಲಿಂಕ್ ಏನು ಹಾಗಿದ್ದಾರೆ? ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಬುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಲಿಂಕ್ ಏನು? ಈ ರೀತಿಯ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಎಸ್ಐಟಿ ಅಂತೂ ತನಿಖೆಯನ್ನ ಚುರುಗೊಳಿಸಿದೆ. ಈ ಡೆಂಟಲ್ ಕ್ಲಿನಿಕ್ಗೂ ಎಸ್ಐಟಿ ತನಿಖೆಗೂ ಏನಾದರೂ ಸಂಬಂಧ ಇದೆಯಾ? ಬುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಸಂಬಂಧ ಇದೆಯಾ? ಚಿನ್ನಯ್ಯ ತಂದುಕೊಟ್ಟಿದ್ದ ಬುರುಡೆ ರಹಸ್ಯ ಭೇದಿಸಲು ಎಸ್ಐಟಿ ಈಗ ಮುಂದಾಗಿದೆ. ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಚಿನ್ನಯ್ಯ ತಂದುಕೊಟ್ಟಿದ್ದ ತಲೆ ಬುರುಡೆ ಬಗ್ಗೆ ವರದಿಯನ್ನ ಕೊಟ್ಟಿತ್ತು ಎಫ್ಎಸ್ಎಲ್. ತಲೆ ಬುರುಡೆ ಪುರುಷನದ್ದು ಅನ್ನೋದನ್ನ ಬುರುಡೆ ಪ್ರಕರಣದ ತನಿಖೆಗೆ ಮತ್ತೆ ಚುರುಕನ್ನ ನೀಡಿದ್ದಾರೆ ವಿಶೇಷ ತನಿಖಾ ತಂಡದವರು. ನಿನ್ನೆ ಉಜಿರೆ ಮೂಲದ ಡೆಂಟಲ್ ಆಸ್ಪತ್ರೆಗೆ ಹೋಗಿದ್ ಯಾಕೆ? ಎಸ್ಐಟಿ ತನಿಖೆಗೂ ಈ ಡೆಂಟಲ್ ಕ್ಲಿನಿಕ್ಗೂ ಸಂಬಂಧ ಏನಾದರೂ ಇದೆಯಾ? ಬುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಲಿಂಕ್ ಏನು ಹಾಗಿದ್ದಾರೆ? ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಬುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಲಿಂಕ್ ಏನು? ಈ ರೀತಿಯ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಎಸ್ಐಟಿ ಅಂತೂ ತನಿಖೆಯನ್ನ ಚುರುಗೊಳಿಸಿದೆ. ಈ ಡೆಂಟಲ್ ಕ್ಲಿನಿಕ್ಗೂ ಎಸ್ಐಟಿ ತನಿಖೆಗೂ ಏನಾದರೂ ಸಂಬಂಧ ಇದೆಯಾ? ಬುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಸಂಬಂಧ ಇದೆಯಾ?
ಚಿನ್ನಯ್ಯ ತಂದುಕೊಟ್ಟಿದ್ದ ಬುರುಡೆ ರಹಸ್ಯ ಭೇದಿಸಲು ಎಸ್ಐಟಿ ಈಗ ಮುಂದಾಗಿದೆ. ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಚಿನ್ನಯ್ಯ ತಂದುಕೊಟ್ಟಿದ್ದ ತಲೆ ಬುರುಡೆ ಬಗ್ಗೆ ವರದಿಯನ್ನ ಕೊಟ್ಟಿತ್ತು ಎಫ್ಎಸ್ಎಲ್. ತಲೆ ಬುರುಡೆ ಪುರುಷನದ್ದು ಅನ್ನೋದನ್ನ ಬುರುಡೆ ಪ್ರಕರಣದ ತನಿಖೆಗೆ ಮತ್ತೆ ಚುರುಕನ್ನ ನೀಡಿದ್ದಾರೆ ವಿಶೇಷ ತನಿಖಾ ತಂಡದವರು. ನಿನ್ನೆ ಉಜಿರೆ ಮೂಲದ ಡೆಂಟಲ್ ಆಸ್ಪತ್ರೆಗೆ ಹೋಗಿದ್ ಯಾಕೆ? ಎಸ್ಐಟಿ ತನಿಖೆಗೂ ಈ ಡೆಂಟಲ್ ಕ್ಲಿನಿಕ್ಗೂ ಸಂಬಂಧ ಏನಾದರೂ ಇದೆಯಾ? ಬುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಲಿಂಕ್ ಏನು ಹಾಗಿದ್ದಾರೆ? ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಬುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಲಿಂಕ್ ಏನು? ಈ ರೀತಿಯ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಎಸ್ಐಟಿ ಅಂತೂ ತನಿಖೆಯನ್ನ ಚುರುಗೊಳಿಸಿದೆ. ಈ ಡೆಂಟಲ್ ಕ್ಲಿನಿಕ್ಗೂ ಎಸ್ಐಟಿ ತನಿಖೆಗೂ ಏನಾದರೂ ಸಂಬಂಧ ಇದೆಯಾ? ಬುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಸಂಬಂಧ ಇದೆಯಾ? ಚಿನ್ನಯ್ಯ ತಂದುಕೊಟ್ಟಿದ್ದ ಬುರುಡೆ ರಹಸ್ಯ ಭೇದಿಸಲು ಎಸ್ಐಟಿ ಈಗ ಮುಂದಾಗಿದೆ. ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಚಿನ್ನಯ್ಯ ತಂದುಕೊಟ್ಟಿದ್ದ ತಲೆ ಬುರುಡೆ ಬಗ್ಗೆ ವರದಿಯನ್ನ ಕೊಟ್ಟಿತ್ತು ಎಫ್ಎಸ್ಎಲ್. ತಲೆ ಬುರುಡೆ ಪುರುಷನದ್ದು ಅನ್ನೋದನ್ನ ಚಿನ್ನಯ್ಯ ತಂದುಕೊಟ್ಟಿದ್ದ ತಲೆ ಬುರುಡೆ ಬಗ್ಗೆ ವರದಿಯನ್ನ ಕೊಟ್ಟಿತ್ತು ಎಫ್ಎಸ್ಎಲ್. ತಲೆ ಬುರುಡೆ ಪುರುಷನದ್ದು ಅನ್ನೋದನ್ನ ಬುರುಡೆ ಪ್ರಕರಣದ ತನಿಖೆಗೆ ಮತ್ತೆ ಚುರುಕನ್ನ ನೀಡಿದ್ದಾರೆ ವಿಶೇಷ ತನಿಖಾ ತಂಡದವರು. ನಿನ್ನೆ ಉಜಿರೆ ಮೂಲದ ಡೆಂಟಲ್ ಆಸ್ಪತ್ರೆಗೆ ಹೋಗಿದ್ ಯಾಕೆ? ಎಸ್ಐಟಿ ತನಿಖೆಗೂ ಈ ಡೆಂಟಲ್ ಕ್ಲಿನಿಕ್ಗೂ ಸಂಬಂಧ ಏನಾದರೂ ಇದೆಯಾ? ಬುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಲಿಂಕ್ ಏನು ಹಾಗಿದ್ದಾರೆ? ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಬುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಲಿಂಕ್ ಏನು? ಈ ರೀತಿಯ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಎಸ್ಐಟಿ ಅಂತೂ ತನಿಖೆಯನ್ನ ಚುರುಗೊಳಿಸಿದೆ. ಈ ಡೆಂಟಲ್ ಕ್ಲಿನಿಕ್ಗೂ ಎಸ್ಐಟಿ ತನಿಖೆಗೂ ಏನಾದರೂ ಸಂಬಂಧ ಇದೆಯಾ? ಬುರುಡೆಗೂ ಡೆಂಟಲ್ ಆಸ್ಪತ್ರೆ ಭೇಟಿಗೂ ಸಂಬಂಧ ಇದೆಯಾ? ಚಿನ್ನಯ್ಯ ತಂದುಕೊಟ್ಟಿದ್ದ ಬುರುಡೆ ರಹಸ್ಯ ಭೇದಿಸಲು ಎಸ್ಐಟಿ ಈಗ ಮುಂದಾಗಿದೆ. ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಚಿನ್ನಯ್ಯ ತಂದುಕೊಟ್ಟಿದ್ದ ತಲೆ ಬುರುಡೆ ಬಗ್ಗೆ ವರದಿಯನ್ನ ಕೊಟ್ಟಿತ್ತು ಎಫ್ಎಸ್ಎಲ್. ತಲೆ ಬುರುಡೆ ಪುರುಷನದ್ದು ಅನ್ನೋದನ್ನ